ಎಲ್ಲ ಸ್ಪರ್ಧಾ ಮಿತ್ರರಿಗೂ ಕೆಎಸ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಇದೇ ಮೊದಲ ಬಾರಿಗೆ ಏನಾದರೂ ಕೆಎಸ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂಬರುವ ನೇಮಕಾತಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಯೂಟ್ಯೂಬ್ ಚಾನಲ್ ಮೂಲಕ ನಮಗೆ ನೀಡಲಾಗುತ್ತದೆ. ಇನ್ನು ಈ ವಿಡಿಯೋದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳ ನೇಮಕಾತಿಯ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ತಮಗೆ ನೀಡಲಾಗುತ್ತದೆ. 10ನೇ ತರಗತಿ ಪಾಸಾದವರಿಗೆ ಇದೊಂದು ಸುವರ್ಣ ಅವಕಾಶವೆಂದು ಹೇಳಬಹುದಾಗಿದೆ. ಇನ್ನು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಹತೆ ಮಾನದಂಡಗಳು, ಅರ್ಜಿ ಪ್ರಕ್ರಿಯೆ, ಆಯ್ಕೆ ಪ್ರಕ್ರಿಯೆ, ಸಂಬಳ, ಅರ್ಜಿ ಅವಧಿ ಅಂದ್ರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹಾಗೂ ಒಟ್ಟು ಹುದ್ದೆಗಳ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮಗೆ ನೀಡಲಾಗುತ್ತದೆ. ವಿಡಿಯೋನ ತಪ್ಪದೆ ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ. ಇನ್ನು ಅರ್ಹತೆಗಳು, ಮಾನದಂಡಗಳು. ಶೈಕ್ಷಣಿಕ ಅರ್ಹತೆ: ಮಾನ್ಯತೆ ಪಡೆದ ಮಂಡಳಿಯಿಂದ 10ನೇ ತರಗತಿ ಉತ್ತೀರ್ಣ ಹೊಂದಿರಬೇಕು, ಅಂದ್ರೆ SSLC ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು. ಅದರಂತೆ ವಯೋಮಿತಿ ನೋಡೋದಾದ್ರೆ 19 ವರ್ಷದಿಂದ 50 ವರ್ಷಗಳವರೆಗೆ ಈ ಮಿತಿಯನ್ನು ನೀಡಲಾಗಿದೆ. ಅದರಂತೆ ಸರ್ಕಾರಿ ಮಾನದಂಡಗಳ ಪ್ರಕಾರ ವಯೋಮಿತಿ ಸಡಿಲಿಕೆ ಕೂಡ ಇರುವಂತಹದ್ದು ಈ ಹುದ್ದೆಗೆ ಸಂಬಂಧಿಸಿದೆ. ಇನ್ನು ವಯೋಮಿತಿ ಸಡಿಲಿಕೆ ನೋಡುವುದಾದ್ರೆ SC ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ OBC ಅಭ್ಯರ್ಥಿಗಳಿಗೆ 3 ವರ್ಷ ಹಾಗೂ PW ಅಭ್ಯರ್ಥಿಗಳಿಗೆ 10 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಇರುವಂತಹದ್ದು ಕಂಡು ಬರುತ್ತದೆ. ಮುಂದುವರೆದು ಅರ್ಜಿ ಪ್ರಕ್ರಿಯೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಆಫ್ಲೈನ್ ಅರ್ಜಿಗಳನ್ನು ಕಾರವಾರದ ಜಿಲ್ಲಾ ಕಮಾಂಡೆಂಟ್ ಕಚೇರಿಗೆ ಸಲ್ಲಿಸಬೇಕು. ನೋಡ್ರಿ ಅಭ್ಯರ್ಥಿಗಳೇ, ಸ್ಪರ್ಧಾರ್ಥಿಗಳೇ, ಅರ್ಜಿಯನ್ನು ಆಫ್ಲೈನ್ ಮೂಲಕ ಸಲ್ಲಿಸುವಂತದ್ದು ಈ ಹುದ್ದೆಗೆ ಸಂಬಂಧಿಸಿದೆ. ಅದು ಕಾರವಾರದ ಜಿಲ್ಲಾ ಕಮಾಂಡೆಂಟ್ ಕಚೇರಿಗೆ ಸಲ್ಲಿಸಬೇಕು. ಇನ್ನು ಮುಂದುವರೆದು ಈ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದ ಹಂತಗಳು ಯಾವುದು ನೋಡೋಣ. ಅರ್ಜಿ ನಮೂನೆಯನ್ನು ಪಡೆಯಿರಿ, ಅರ್ಜಿ ಫಾರ್ಮ್ ಅನ್ನು ಭರ್ತಿ ಮಾಡುವುದು, ಅಗತ್ಯ ಇರುವ ದಾಖಲಾತಿಗಳನ್ನು ಲಗತ್ತಿಸುವುದು. ಅರ್ಜಿ ನಮೂನೆಯನ್ನು ಪಡೆಯುವುದು ಹೇಗೆ? ಅರ್ಜಿಯ ನಮೂನೆಯನ್ನು ಡೌನ್ಲೋಡ್ ಮಾಡಲು ಕರ್ನಾಟಕ ಗೃಹರಕ್ಷಕ ದಳ ಮತ್ತು ನಾಗರಿಕ ರಕ್ಷಣಾ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಕಾರವಾರದಲ್ಲಿರುವ ಜಿಲ್ಲಾ ಕಮಾಂಡೆಂಟ್ ಕಚೇರಿಯಿಂದ ನೇರವಾಗಿ ಪಡೆಯುವಂತದ್ದು. ಅರ್ಜಿ ನಮೂನೆಯನ್ನು ಮೊದಲು ಪಡ್ಕೋಬೇಕು. ನಂತರದಲ್ಲಿ ಅರ್ಜಿ ಫಾರ್ಮ್ ಅನ್ನು ಭರ್ತಿ ಮಾಡುವುದು. ನಿಖರವಾದ ವೈಯಕ್ತಿಕ ವಿವರಗಳು, ಶೈಕ್ಷಣಿಕ ಅರ್ಹತೆಗಳು ಮತ್ತು ಸಂಪರ್ಕದ ಮಾಹಿತಿಯೊಂದಿಗೆ ಅರ್ಜಿ ನಮೂನೆಯನ್ನು ಭರ್ತಿ ಮಾಡುವುದು. ಇದಾದ ನಂತರ ಅಗತ್ಯ ಇರುವ ದಾಖಲೆಗಳನ್ನು ಲಗತ್ತಿಸುವಂತದ್ದು, ಅಂದ್ರೆ ಶೈಕ್ಷಣಿಕ ಪ್ರಮಾಣ ಪತ್ರಗಳ ನಕಲು ಪ್ರತಿ ಮತ್ತು ವಯಸ್ಸಿನ ಪುರಾವೆ, ಜನನ ಪ್ರಮಾಣ ಪತ್ರ, ಶಾಲೆ ಬಿಡುವ ಪ್ರಮಾಣ ಪತ್ರ, ಇನ್ನು ಜಾತಿ ಪ್ರಮಾಣ ಪತ್ರ ಅನ್ವಯಿಸಿದರೆ, ಇನ್ನು ಇತ್ತೀಚಿನ ಭಾವಚಿತ್ರಗಳ ಛಾಯಾಚಿತ್ರ ಅಂದ್ರೆ ನಿಮ್ಮ ಇತ್ತೀಚಿನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಹೇಳ್ಬೋದು. ಈ ಶೈಕ್ಷಣಿಕ ಪ್ರಮಾಣ ಪತ್ರಗಳು ನಕಲು ಅಂದ್ರೆ ಜೆರಾಕ್ಸ್ ಪ್ರತಿಯನ್ನು ಸಲ್ಲಿಸುವಂತಹದ್ದು. ಇನ್ನು ಈ ಎಲ್ಲ ದಾಖಲೆಗಳನ್ನು ಒಂದು ಅಧಿಕೃತವಾದ ವಿಳಾಸಕ್ಕೆ ಕಳಿಸಬೇಕು. ಅದು ಯಾವುದಂದ್ರೆ ನೋಡ್ರಿ, ಅರ್ಜಿ ಸಲ್ಲಿಸುವುದು. ಭರ್ತಿ ಮಾಡಿದ ಅರ್ಜಿ ನಮೂನೆಯನ್ನು ಅಗತ್ಯ ದಾಖಲಾತಿಗಳೊಂದಿಗೆ ಈ ಕೆಳಗಿನ ವಿಳಾಸಕ್ಕೆ ಸಲ್ಲಿಸುವಂತಹದ್ದು. ಡಿಸ್ಟ್ರಿಕ್ಟ್ ಕಮಾಂಡೆಂಟ್ಸ್ ಆಫೀಸ್, ಹೋಮ್ ಗಾರ್ಡ್, DL, ಸರ್ವೋದಯ ನಗರ್, ಅಪೋಸಿಟ್ ಟು ದಿವಾಕರ್ ಕಾಮರ್ಸ್ ಕಾಲೇಜ್, ಕೋಡಿಬಾಗ್, ಕಾರವಾರ. ಈ ವಿಳಾಸಕ್ಕೆ ನೀವು ಅರ್ಜಿ ಫಾರ್ಮ್ ಅನ್ನು ಮತ್ತು ಅಗತ್ಯ ದಾಖಲೆಗಳನ್ನು ಅಂಚೆ ಮೂಲಕ ಕಳಿಸಬೇಕು. ನೋಡ್ರಿ, ಮತ್ತೊಂದು ವಿಶೇಷ ಸೂಚನೆ ಅಂದ್ರೆ ಅರ್ಜಿಯು ಮಾರ್ಚ್ 3, 2025 ಅಥವಾ ಅದಕ್ಕೂ ಮೊದಲು ಕಚೇರಿಯನ್ನು ತಲುಪಿದೆ ಎಂದು ನೀವು ಖಚಿತಪಡಿಸಿಕೊಳ್ಳುವುದು ಅವಶ್ಯಕವಾಗಿದೆ. ಮುಂದಿರುವುದು ಹೇಳುವುದಾದ್ರೆ, ಈ ಗೃಹರಕ್ಷಕ ದಳ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆಯು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿದೆ. ಅದು ವೈದ್ಯಕೀಯ ಪರೀಕ್ಷೆ, ದಾಖಲಾತಿಯ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ. ವೈದ್ಯಕೀಯ ಪರೀಕ್ಷೆ: ಅಭ್ಯರ್ಥಿಗಳು ಹುದ್ದೆಗೆ ಅಗತ್ಯವಾದ ಆರೋಗ್ಯ ಮಾನದಂಡಗಳನ್ನು ಪೂರೈಸಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು ವೈದ್ಯಕೀಯ ಪರೀಕ್ಷೆಗಳಿಗೆ ಒಳಗಾಗುತ್ತಾರೆ. ಇದಾದ ನಂತರ ದಾಖಲಾತಿ ಪರಿಶೀಲನೆ, ಅರ್ಹತೆ ಮತ್ತು ದೃಢೀಕರಣವನ್ನು ದೃಢೀಕರಿಸಲು ಮೂಲ ದಾಖಲಾತಿಗಳ ಪರಿಶೀಲನೆ ನಡೆಯುವಂತದ್ದು. ಇದಾದ ನಂತರ ಅಂತಿಮ ಆಯ್ಕೆ. ವೈದ್ಯಕೀಯ ಪರೀಕ್ಷೆಯಲ್ಲಿ ಕಾರ್ಯಕ್ಷಮತೆ ಮತ್ತು ದಾಖಲಾತಿ ಪರಿಶೀಲನೆ ಆಧಾರದ ಮೇಲೆ ಆಯ್ಕೆಯಾದ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ಗೃಹರಕ್ಷಕ ದಳ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆಯು ಈ ಹಂತಗಳನ್ನು ಒಳಗೊಂಡಿರುತ್ತದೆ. ವೈದ್ಯಕೀಯ ಪರೀಕ್ಷೆ, ದಾಖಲಾತಿ ಪರಿಶೀಲನೆ, ಅಂತಿಮ ಆಯ್ಕೆ ಪಟ್ಟಿ. ಇಲ್ಲಿ ಅಭ್ಯರ್ಥಿಗಳು ತಮ್ಮ ದೈಹಿಕ ಸದೃಢತೆಯನ್ನು ಕಾಯ್ದುಕೊಳ್ಳಬೇಕು ಮತ್ತು ಎಲ್ಲಾ ದಾಖಲೆಗಳು ಅಧಿಕೃತವಾಗಿವೆ ಎಂದು ಪರಿಶೀಲನೆಗೆ ಸುಲಭವಾಗಿ ಲಭ್ಯವಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು. ಅಂದ್ರೆ ನಿಮ್ಮಲ್ಲಿ ಇರುವಂತಹ ದಾಖಲಾತಿಗಳು ಅಧಿಕೃತವಾಗಿರುವಂತಹದ್ದು ಎಂದು ಪರಿಶೀಲನೆ ಮಾಡಿ ನೀವು ಇಟ್ಕೊಳ್ಬೇಕು. ಅಂದ್ರೆ ನಿಮಗೆ ಮುಂದೆ ದಾಖಲಾತಿ ಪರಿಶೀಲನೆಯಲ್ಲಿ ಸುಲಭವಾಗುವಂತಹದ್ದು ಎಂದು ತಿಳಿದು ಬರುತ್ತದೆ. ಇನ್ನು ಸಂಬಳ ಮತ್ತು ಸವಲತ್ತುಗಳು ಯಾವ ರೀತಿ ಇವೆ? ಸಂಬಳ ಮತ್ತು ಸವಲತ್ತುಗಳು: ಆಯ್ಕೆಯಾದ ಗೃಹರಕ್ಷಕರಿಗೆ ಕರ್ನಾಟಕ ಗೃಹರಕ್ಷಕರು ಮತ್ತು ನಾಗರಿಕ ರಕ್ಷಣಾ ಇಲಾಖೆ ಮಾನದಂಡಗಳ ಪ್ರಕಾರ ಸ್ಟೈಫಂಡ್ ನೀಡಲಾಗುತ್ತದೆ. ಅದರದೇ ಆದಂತಹ ಒಂದು ಹಣವನ್ನು ನಿಮಗೆ ನೀಡುತ್ತಾರೆ. ಇನ್ನು ನಿಖರ ಅಂಕಿಅಂಶಗಳು ಬದಲಾಗಬಹುದು, ಅಂದ್ರೆ ನಿಖರವಾಗಿ ಹೇಳಲಾಗುವುದು, ಅದು ಅಧಿಕೃತವಾಗಿ
ವೆಬ್ಸೈಟ್ ಮೂಲಕ ನೀವು ತಿಳಿದುಕೊಳ್ಳಬಹುದು. ಆದರೆ ಇದರ ಪ್ರಯೋಜನಗಳು ಈ ಕೆಳಗಿನಂತಿವೆ. ಶಿಷ್ಯ ವೇತನ, ತರಬೇತಿ, ಸಮವಸ್ತ್ರ ಮತ್ತು ಸಲಕರಣೆಗಳು, ಸಮುದಾಯದ ಸೇವೆ ಅಂತ ಹೇಳ್ಬೋದು. ಶಿಷ್ಯ ವೇತನ, ತರಬೇತಿ ಮತ್ತು ಸಕ್ರಿಯ ಸೇವಾ ಅವಧಿಯಲ್ಲಿ ನಿರ್ವಹಿಸಿದ ಕರ್ತವ್ಯಗಳಿಗೆ ಪರಿಹಾರ. ಇನ್ನು ತರಬೇತಿ, ವಿವಿಧ ಜವಾಬ್ದಾರಿಗಳಿಗೆ ಸಿದ್ಧರಾಗಲು ಸಮಗ್ರ ತರಬೇತಿ ಕಾರ್ಯಕ್ರಮಗಳು. ಅದರಂತೆ ಸಮವಸ್ತ್ರ ಮತ್ತು ಸಲಕರಣೆಗಳು, ಕರ್ತವ್ಯಕ್ಕೆ ಅಗತ್ಯವಾದ ಸಮವಸ್ತ್ರ ಮತ್ತು ಸಲಕರಣೆಗಳನ್ನು ಅವರು ನಿಮಗೆ ಒದಗಿಸ್ತಾರೆ. ಇನ್ನು ಸಮುದಾಯದ ಸೇವೆ, ಸಮುದಾಯಕ್ಕೆ ಸೇವೆ ಸಲ್ಲಿಸಲು ಮತ್ತು ಸಾರ್ವಜನಿಕ ಸುರಕ್ಷತೆಗೆ ಒಂದು ಕೊಡುಗೆ ನೀಡಲು ಅವಕಾಶ. ಆದರೆ ಇದು ಸಮಾಜ ಸೇವೆಯನ್ನು ಮಾಡಲು ಕೂಡ ಒಂದು ಅವಕಾಶ ಅಂತ ಹೇಳ್ಬೋದು. ನಿಮಗೆ ಸಂಬಳವನ್ನು ನೀಡುವುದರ ಮೂಲಕ ಇದೊಂದು ಸೂಕ್ತವಾದ ಅವಕಾಶ ಅಂತೂ ಕೂಡ ಹೇಳಬಹುದು. ಇನ್ನು ಸಂಭಾವನೆಯ ಕುರಿತು ವಿವರವಾದ ಮಾಹಿತಿಗಾಗಿ ಅಧಿಕೃತ ಅಧಿಸೂಚನೆಯನ್ನು ನೋಡಬಹುದು ಅಥವಾ ಜಿಲ್ಲಾ ಕಮಾಂಡೆಂಟ್ ಕಚೇರಿಯನ್ನು ಸಂಪರ್ಕಿಸಿ. ಆದ್ರೆ ನಿಮ್ಗೆ ಅಧಿಕೃತವಾದ ಸಂಬಳ ಎಷ್ಟಿದೆ ಅಂತ ತಿಳ್ಕೊಳ್ಳೋದು ಜಿಲ್ಲಾ ಕಮಾಂಡೆಂಟ್ ಕಚೇರಿಯನ್ನು ಸಂಪರ್ಕಿಸಿ ಹಾಗೂ ಅಧಿಕೃತವಾದ ವೆಬ್ಸೈಟ್ ಅನ್ನು ಕೂಡ ನೀವು ಸಂಪರ್ಕಿಸಬಹುದು. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಉತ್ತರ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳ ನೇಮಕಾತಿ 2025ಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ 3, 2025. ಒಟ್ಟು ಖಾಲಿ ಹುದ್ದೆಗಳ ಸಂಖ್ಯೆ 140. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 140 ಗೃಹರಕ್ಷಕ ದಳ ಹುದ್ದೆಗಳು ಖಾಲಿ ಇರುವಂತಹದ್ದು ಕಂಡುಬರುತ್ತದೆ. ಇಲ್ಲಿಯವರೆಗೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ತುಂಬು ಹೃದಯದ ಧನ್ಯವಾದಗಳು. ನೀವು ಇಂತಹ ಮಾಹಿತಿಗಳನ್ನು ಪಡೆದುಕೊಳ್ಳಲು KS ಕರಿಯರ್ ಅಕಾಡೆಮಿ ಎಂಬ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದರಂತೆ ಟೆಲಿಗ್ರಾಮ್ ಕೂಡ ಇದೆ. ಟೆಲಿಗ್ರಾಮ್ ಅನ್ನು ಜಾಯಿನ್ ಆಗುವುದರ ಮೂಲಕ ನೀವು ಇದರಂತಹ ಮುಂಬರುವ ನೇಮಕಾತಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಉಪಯುಕ್ತವಾದ ಮಾಹಿತಿಯನ್ನು ಈ ಟೆಲಿಗ್ರಾಮ್ ಚಾನಲ್ ಮೂಲಕ ನಿಮಗೆ ಪಡೆದುಕೊಳ್ಳಬಹುದು. ಅದರಂತೆ ಯೂಟ್ಯೂಬ್ ಚಾನಲ್ ಮೂಲಕ ನೀವು ಪಡೆದುಕೊಳ್ಳಬಹುದು. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಅದರಂತೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ವಿಡಿಯೋನು ತಪ್ಪದೇ ಶೇರ್ ಮಾಡಿ. ಧನ್ಯವಾದಗಳು.